ಬಾಸ್ ಟಿ ವೀಕ್ಷಕರಿಗೂ ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ನಾವು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಧಾರ್ಮಿಕ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥ ಈ ಒಂದು ದೇಶ ಅಂದರೆ ಭಾರತ ಭೂಮಿ. ಈ ಭಾರತ ದೇಶದಲ್ಲಿ ವಿಶೇಷವಾಗಿರ್ತಕ್ಕಂಥ ಹಿಂದಿನ ಕಾಲದ ಪರಂಪರೆ ಇದೆ. ಏನು ಪರಂಪರೆ ಇದೆ ಅಂದರೆ, ನಮ್ಮ ಒಂದು ಭಾರತ ದೇಶದಲ್ಲಿ ಇದು ಪುಣ್ಯಭೂಮಿ ಅಂತ ಹೇಳ್ತೀವಿ, ಕರ್ಮಭೂಮಿ ಅಂತ ಹೇಳ್ತೀವಿ. ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಭೂಮಿ ಬಂದಿರತಕ್ಕಂಥದ್ದು. ಹಾಗಾಗಿ ಈ ನೆಲದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಕ್ರಿಯಾ, ಕರ್ಮ, ಧರ್ಮ ಇವೆಲ್ಲ ನಡ್ಕೊಂಡು ಬಂದಿದೆ. ಹೀಗೆ ನಡ್ಕೊಂಡು ಬರುವಾಗ ನಮ್ಮ ಒಂದು ಋತುಚರ್ಯ ಅಂತ ನಾವು ಹೇಳ್ತೀವಿ. ಋತುಚರ್ಯ ಅಂದರೆ ಒಂದೊಂದು ಸಂದರ್ಭದಲ್ಲಿ, ಒಂದೊಂದು ಕಾಲಮಾನದಲ್ಲಿ, ಒಂದೊಂದು ಕಾಲಘಟ್ಟದಲ್ಲಿ ಕೆಲವು ವ್ರತ, ಶುಭ ಅಶುಭ ಕರ್ಮ ಇವೆಲ್ಲವನ್ನು ಮಾಡ್ಕೊಂಡು ಬರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸಂಪ್ರದಾಯ ನಮ್ಮ ಒಂದು ದೇಶದಲ್ಲಿದೆ. ಹಾಗಾಗಿ ನಾವು ಈ ಒಂದು ಸಂದರ್ಭ ಏನಂತಂದರೆ, 21ನೇ ತಾರೀಕು ಭಾನುವಾರ ದಿವಸ ಪಿತೃಪಕ್ಷದ ಮಹಾಲಯ ಅಮಾವಾಸ್ಯೆ. ಪಿತೃಪಕ್ಷದ ಮಹಾಲಯ ಅಮಾವಾಸ್ಯೆ ಅಂದರೆ ಪಿತೃಪಕ್ಷ, ಪಿತೃಗಳಿಗೆ ನಾವು ಒಂದು ಪಕ್ಷದಲ್ಲಿ ಅವ್ರಿಗೆ ಒಳ್ಳೆಯದನ್ನು ಅಂದರೆ ಪಿತೃಗಳಿಗೆ ನಾವು ತಿಲ, ತರ್ಪಣ, ಶ್ರಾದ್ದ ಕರ್ಮಗಳನ್ನು ಮಾಡ್ತಕ್ಕಂಥ ಒಂದು ಪಕ್ಷವನ್ನು ನಾವು ಪಿತೃಪಕ್ಷ ಅಂತ ಹೇಳ್ತೀವಿ. ಶ್ರದ್ಧೆಯಾದೇಮಿತಿ ಶ್ರಾದ್ದಂ, ಶ್ರದ್ಧೆಯಿಂದ ಕೊಡ್ತಕ್ಕಂಥದ್ದು ಶ್ರಾದ್ದ. ಶ್ರಾದ್ದ ಅಂದರೆ ಶ್ರದ್ಧೆಯಿಂದ ಮಾಡ್ತಕ್ಕಂಥದ್ದು. ಯಾರುಗಳಿಗೆ ಮಾಡೋದು? ಪಿತೃಗಳಿಗೆ ಮಾಡೋದು. ಪಿತೃಗಳು ಅಂದರೆ ಯಾರು? ಪಿತೃಗಳಿಗೆ ಯಾರು ಮಾಡಬೇಕು? ಪಿತೃಗಳಿಗೆ ಪುತ್ರ ಮಾಡಬೇಕು. ಪುತ್ ಅಂದರೆ ನರಕ. ತ್ರಾಯತೇತಿ ಪುತ್ರ, ಪುತ್ತ ಎನ್ನುವಂತಹ ನರಕದಿಂದ ತ್ರಾಯತೆ ಕಾಪಾಡುವವನೇ ಪುತ್ರ. ಹಾಗಾಗಿ ಪುತ್ರ ಮಾಡಬೇಕು ಪಿತೃಕರ್ಮಗಳನ್ನು ಅಂತ ಹೇಳ್ತೀವಿ. ಹೀಗೆ ಮಕ್ಕಳಿಂದ ಒಂದು ತಿಲತರ್ಪಣವನ್ನು ನೀಡಿದಾಗ, ಪಿಂಡ ಪ್ರದಾನ ಮಾಡಿದಾಗ ಪಿತೃಗಳಿಗೆ ಅವರಿಗೆ ಸಂಪ್ರೀತಿ ಆಗ್ತದೆ. ಹಾಗಾಗಿ ಪಿತೃಪಕ್ಷದ ಮಹಾಲಯ ಅಮಾವಾಸ್ಯೆಯನ್ನು ನಾವು ಏನು ಮಾಡ್ತೀವಿ, ವಿಶೇಷವಾಗಿ ಪಿತೃಗಳಿಗೆ ನಾವು ಅವರ ಆಚರಣೆಗೆ ಅಂತಲೇ ಆ ದಿವಸವನ್ನು, ಆ ಒಂದು ಮಾಸದ ಪಕ್ಷದ ಒಂದು ದಿನವನ್ನು, ಕೊನೆಯ ದಿನವನ್ನು ಅಮಾವಾಸ್ಯೆ ದಿನ ಇಡ್ತೀವಿ. ಪಿತೃಗಳು ಭೂಲೋಕಕ್ಕೆ ಬಂದು ಅವರ ಕುಟುಂಬದಲ್ಲಿ ಮಾಡಿರ್ತಕ್ಕಂಥ ಒಂದು ಶಾಖ, ಪಾಕ, ಭಕ್ಷ್ಯ, ಭೋಜ್ಯಗಳನ್ನು ನಿವೇದನೆಯನ್ನು ಮಾಡಿ ಅವರಿಗೆ ತಿಲ ತರ್ಪಣವನ್ನು ನೀಡಿ, ದೇವರಿಗೆ, ಋಷಿಗಳಿಗೆ, ಪಿತೃಗಳಿಗೆ ತರ್ಪಣವನ್ನು, ತಿಲತರ್ಪಣವನ್ನು ನೀಡಿ ಆನಂತರದಲ್ಲಿ ಪಿತೃಗಳನ್ನು ಸಂಪ್ರೀತಿಗೊಳಿಸಿ ನಮ್ಮ ಕುಟುಂಬಕ್ಕೆ ಆಶೀರ್ವಾದವನ್ನು ತೆಗೆದುಕೊಳ್ಳುವಂಥ ದಿವಸವೇ ಆ ಒಂದು ಪಿತೃಪಕ್ಷದ ಮಹಾಲಯ ಅಮಾವಾಸ್ಯೆ ಅಂತ ಹೇಳ್ತೀವಿ. ಇನ್ನು ಕೆಲವು ಹೇಗೆ ಈ ಪಿತೃಗಳಿಗೆ ನಾವು ಸಂಪ್ರೀತರಾಗಬೇಕು, ವರ್ಷದಲ್ಲಿ ಒಂದು ದಿವಸ ಇವರು ಭೂಲೋಕಕ್ಕೆ ಬಂದು ತಮ್ಮ ಕುಟುಂಬದ ಒಂದು ಜೊತೆಗೆ ಇದ್ದು ಕುಟುಂಬವನ್ನು ನೋಡಿಕೊಂಡು ಅವರಿಗೆ ನಾವು ಪಿಂಡ ಪ್ರದಾನವನ್ನು ಮಾಡಿ, ತಿಲತರ್ಪಣಾದಿಗಳನ್ನು ಮಾಡಿ, ಅವರಿಗೆ ಶ್ರಾದ್ದ ಕರ್ಮಾದಿಗಳನ್ನು ಮಾಡಿದಾಗ ಅವರು ಬಂದು ನಮ್ಮ ಕುಟುಂಬಕ್ಕೆ ಅನುಗ್ರಹವನ್ನು ಮಾಡ್ತಾರೆ ಎನ್ನುವಂತಹದ್ದು ಒಂದು ಧರ್ಮಶಾಸ್ತ್ರ ಮತ್ತು ಈ ಒಂದು ಪುರಾಣ ಅಂದರೆ ಗರುಡ ಪುರಾಣದಲ್ಲಿ ಗರುಡನಿಗೆ ಮಹಾವಿಷ್ಣು ಹೇಳ್ತಕ್ಕಂಥದ್ದು ಕೂಡ ಇದೆ. ಹೀಗೆ ಅಂಥ ಒಂದು ಪಿತೃಪಕ್ಷ ಅಮಾವಾಸ್ಯೆ ದಿನ ಪಿತೃಗಳಿಗೆ ಎಲ್ಲರೂ ಕೂಡ ಒಂದು ತರ್ಪಣಗಳನ್ನು ಕೊಡಬೇಕು. ಪ್ರತಿಯೊಬ್ಬರು ಕೂಡ ಪಿತೃವಿನ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಪಿತೃಗಳು ದೇವರುಗಳು ಕೊಡಲಿಕ್ಕೆ ಏನು ಶಕ್ತಿ ಇದೆ, ವರವನ್ನು ಕೊಡೋದಕ್ಕೆ, ಶಾಪ ಮತ್ತು ವರವನ್ನು ಕೊಡೋಕ್ಕೆ ದೇವತೆಗಳಿಗೆ ಎಷ್ಟು ಶಕ್ತಿ ಇದೆ, ಅಷ್ಟೇ ಪ್ರಾಮುಖ್ಯತೆಯನ್ನು ಕೂಡ ಪಿತೃಗಳಿಗೆ ಕೊಟ್ಟಿದ್ದಾರೆ ಪ್ರಾಜ್ಞರು, ಋಷಿಮುನಿಗಳು. ಹಾಗಾಗಿ ಪರಂಪರೆಯನ್ನು ನಡೆದುಕೊಂಡು ಬಂದಿರತಕ್ಕಂಥ ಈ ಒಂದು ಸಂಪ್ರದಾಯ ಮತ್ತು ಶಾಸ್ತ್ರ ನಡ್ಕೊಂಡು ಮುಂದೂ ಕೂಡ ಹೋಗ್ತಾ ಇದೆ. ಮತ್ತು ಅವರಿಗೆ ಪಿತೃಗಳಿಗೆ ತಿಲತರ್ಪಣವನ್ನು ಕೊಡೋದ್ರಿಂದ ನಮ್ಮ ಕುಟುಂಬದಲ್ಲಿ ಸುಖ, ಶಾಂತಿ, ಸಮೃದ್ಧಿ ದೊರಕತ್ತೆ. ಪಿತೃಗಳು ನಮಗೆ ಅನುಗ್ರಹವನ್ನು ಮಾಡ್ತಾರೆ. ಪಿತೃಗಳಿಗೆ ನಾವು ಯಾಕೆ ಕೊಡಬೇಕು ಅಂದರೆ, ಹಿಂದಿನ ತಲೆಮಾರಿನಲ್ಲಿ ಯಾವುದೇ ದೋಷಗಳು ನಮ್ಮ ಪಿತೃಗಳಿಗೆ ಇದ್ದರೂ ಕೂಡ ಅದನ್ನೆಲ್ಲವನ್ನು ಕ್ಷಮಿಸಿ ನಮಗೆ ಯಶಸ್ಸನ್ನು ಉಂಟು ಮಾಡಬೇಕು. ಪಿತೃಗಳ ಪೂರ್ಣ ಅನುಗ್ರಹ ನಮಗೆ ಇರಲಿ. ಹಾಗಾಗಿ ಅವರು ಭೂಲೋಕಕ್ಕೆ ಬಂದು ನಮ್ಮ ಕುಟುಂಬಕ್ಕೆ ಆಶೀರ್ವಾದವನ್ನು ಮಾಡಲಿ ಅಂಥೇಳಿ ಪಿಂಡ ಪ್ರದಾನವನ್ನು, ತಿಲತರ್ಪಣಾದಿಗಳನ್ನು ಮಾಡ್ತೀವಿ. ದೇವರಿಗೆ, ಋಷಿಗಳಿಗೆ, ಪಿತೃಗಳಿಗೆ ತಿಲತರ್ಪಣಾದಿ ಮಾಡುವಂಥ ಒಂದು ಸಂಪ್ರದಾಯ ಇದೆ. ಕೆಲವು ಪ್ರದೇಶಗಳಲ್ಲಿ ಬೇರೆ ಬೇರೆ ರೀತಿಯ ಸಂಪ್ರದಾಯಗಳಿದೆ. ಅವಾವ ಸಂಪ್ರದಾಯಕ್ಕೆ ಅನುಗುಣವಾಗಿ ಅಲ್ಲಲ್ಲಿಯ ಒಂದು ಪಿತೃಗಳ ಕಾರ್ಯ ನಡೀತದೆ. ಹಾಗಾಗಿ ಅಂಥ ವಿಶೇಷವಾಗಿರ್ತಕ್ಕಂಥ ಪಿತೃಗಳನ್ನು ನಾವು ಶ್ರದ್ಧಾಪೂರ್ವಕವಾಗಿ ಅವರ ನಮಸ್ಕಾರ ಪ್ರಾರ್ಥನೆಗಳನ್ನು ಮಾಡೋದ್ರ ಮುಖೇನವಾಗಿ ಮತ್ತು ಭಕ್ತಿ ಪ್ರಧಾನವಾಗಿರ್ತಕ್ಕಂಥ, ನಂಬಿಕೆಗೆ ಪ್ರಧಾನವಾಗಿರ್ತಕ್ಕಂಥ, ಶ್ರದ್ಧೆಗೆ ಪ್ರಧಾನವಾಗಿರ್ತಕ್ಕಂಥ ಶ್ರಾದ್ದವನ್ನು, ತರ್ಪಣವನ್ನು ಮಾಡೋದ್ರಿಂದ ಪಿತೃಗಳು ಸಂಪ್ರೀತರಾಗ್ತಾರೆ. ಹಾಗಾಗಿ ಈ ಒಂದು 21ನೇ ತಾರೀಕು ಭಾನುವಾರ ದಿವಸ ಪಿತೃಗಳಿಗೆ ಮಧ್ಯಾಹ್ನದಲ್ಲಿ ಕೊಡಬೇಕು ಅಂದರೆ ಸುಮಾರು ಅಪರಾಹ್ನದಲ್ಲಿ ಅವರಿಗೆ ತರ್ಪಣವನ್ನು, ತಿಥಿ ಕರ್ಮಗಳನ್ನು ಮಾಡಬೇಕು. ಕೆಲವು ನದಿ ತೀರದಲ್ಲಿ ಮಾಡ್ತಾರೆ, ಕೆಲವು ಮನೆಯಲ್ಲಿ ಮಾಡ್ತಾರೆ, ಕೆಲವು ಅವರವರಿಗೆ ಅನುಕೂಲ ಇದ್ದ ರೀತಿಯಲ್ಲಿ ಪಿತೃಗಳಿಗೆ ತಿಲತರ್ಪಣ ಶ್ರಾದ್ದಗಳನ್ನು ಮಾಡ್ತಾರೆ. ಅದನ್ನು ಖಂಡಿತವಾಗಿ ಮಾಡೋದ್ರಿಂದ ನಿಮ್ಮ ಕುಟುಂಬಕ್ಕೆ ಯಶಸ್ಸು ಸಿಗತ್ತೆ. ಕುಟುಂಬಕ್ಕೆ
ಪೂರ್ವಜರ ಅನುಗ್ರಹ ಆಗ್ತದೆ. ಋಷಿಮುನಿಗಳು ನಿಮಗೆ ಹಿಂದಿನ ಒಂದು ಪರಂಪರೆಯಿಂದ ಬಂದಿರತಕ್ಕಂಥ ಒಂದು ಏನೋ ನಮ್ಮಲ್ಲಿ ನಡ್ಕೊಂಡು ಬಂದಿದೆ, ಅದು ಕೂಡ ನಮಗೆ ಒಳ್ಳೆಯದಾಗತ್ತೆ ಅಂತ ಹೇಳ್ತೀನಿ. ಇನ್ನು ಪಿತೃಕಾರ್ಯಕ್ಕೆ ಸಂಬಂಧಪಟ್ಟಂತೆ ತುಂಬ ವಿಸ್ತಾರವಾಗಿರ್ತಕ್ಕಂಥ ಒಂದು ಇತಿಹಾಸ ಇದೆ, ಅದಷ್ಟು ಇವಾಗ ಬೇಡ. ಇವಾಗ ನಾವು ಏನಿದೆ ಪಿತೃಗಳಿಗೆ ಏನು ಮಾಡಬೇಕು ಅಷ್ಟು ಮಾತ್ರ ಹೇಳ್ತಾ ಇದ್ದೀನಿ. ಹಾಗಾಗಿ ಈ ಪಿತೃಕಾರ್ಯಕ್ಕೆ ಸಂಬಂಧಪಟ್ಟಂತೆ ತಾವು ಒಂದು ತಿಲತರ್ಪಣ ಶ್ರಾದ್ದಾದಿಗಳು, ಇನ್ನು ಕೆಲವೊಂದಷ್ಟು ನಾವು ಸ್ವಯಂಪಾಕ ಅಂತ ಹೇಳ್ತೀವಿ, ಕೆಲವೊಂದಷ್ಟು ಊಟದ ಭಾಜನ ಭೋಜನ ಕೆಲವು ಕೊಡುವಂಥ ಸಂಪ್ರದಾಯ ಕೆಲವಲ್ಲಿದೆ. ಅವರವರಿಗೆ ಅನುಕೂಲ ಯಾವ ಪದ್ಧತಿಯಿಂದ ನಡ್ಕೊಂಬಂದಿದ್ದೀರೋ ಹಿರಿಯರಿಗೆ ತಾವು ಪಿತೃಗಳಿಗೆ ದಾನ ಧರ್ಮ ಕರ್ಮ ಪಿತೃಶ್ರಾದ್ದ, ಆಮೇಲೆ ಪ್ರೇತ ಶ್ರಾದ್ದ, ನಾರಾಯಣ ಬಲಿ ಇವೆಲ್ಲ ಮಾಡುವಂಥ ಪದ್ಧತಿ, ತೀರ್ಥಪೀಠ ಶ್ರಾದ್ದ, ವಿಷ್ಣು ಶ್ರಾದ್ದ, ಈಗ ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ಕುಟುಂಬದಲ್ಲಿ ಬೇರೆ ಬೇರೆ ಪದ್ಧತಿ ಇದೆಲ್ಲ ಮಾಡ್ಕೊಂಡು ಹೋಗೋದ್ರಿಂದ ತಮ್ಮ ಕುಟುಂಬಕ್ಕೆ ಒಂದು ಪೂರ್ವಜರ ಅನುಕೂಲ ಆಗುತ್ತೆ. ಹಾಗಾಗಿ ಯಾರೂ ಈ ಪಿತೃ ಕಾರ್ಯವನ್ನು ಬಿಡಬಾರ್ದು. ಹಾಗಾಗಿ ದೇವ ಕಾರ್ಯಕ್ಕೆ ಶುಭ ಕಾರ್ಯಕ್ಕೆ ಎಷ್ಟು ಮಹತ್ವ ಕೊಡ್ತೀವೋ ಅದಕ್ಕಿಂತ ಹೆಚ್ಚಿನ ಮಹತ್ವವನ್ನು ನಾವು ಪಿತೃ ಕಾರ್ಯಗಳಿಗೆ ಕೊಡಬೇಕು. ಹಾಗಾಗಿ ಈ ಒಂದು ಭಾನುವಾರ ದಿವಸ ಅಪರಾಹ್ನದಲ್ಲಿ ಎಲ್ಲರೂ ಕೂಡ ಈ ಪಿತೃ ಕಾರ್ಯವನ್ನು ಆಚರಣೆ ಮಾಡಿ ನಮ್ಮ ಸಂಪ್ರದಾಯವನ್ನು, ನಮ್ಮ ಶಿಷ್ಟಾಚಾರವನ್ನು ಮತ್ತು ನಮ್ಮ ಪೂರ್ವಜರು ಹಾಕಿಕೊಂಡು ಬಂದಿರತಕ್ಕಂತಹ ಒಂದು ಪದ್ಧತಿಯನ್ನು ಯಾರು ಬಿಡಬಾರ್ದು ಮಾಡಿ ಅಂತ ಹೇಳಿದ್ರ ಮೂಲಕವಾಗಿ ಈ ಒಂದು ಬಾಸ್ ಟಿವಿ ವಾಹಿನಿಯ ಮೂಲಕವಾಗಿ ಹೇಳೋದ್ರ ಪೂರ್ವಕ ತಮ್ಮಲ್ಲಿ ಈ ವಿನಂತಿಯನ್ನು ಮಾಡಿಕೊಳ್ತೇನೆ. ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.